ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಹೋಮ್ ಮೇಡ್ ಹೇರ್ ಕೇರ್ ಸಿರಮ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದೆರಡು ಗ್ಲಾಸ್ ವಾಟರು, ರೋಸ್ಮೆರಿ ಲೀವ್ಸು ಮತ್ತು ಮೆಂತ್ಯ ಕಾಳು, ಹಾಗೆಯೇ ಒಂದೆರಡು ಮೂರು ಲವಂಗ ಇದ್ದರೆ ಸಾಕು. ಈ ರೀತಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು 2 ಗ್ಲಾಸ್ ವಾಟರನ್ನ ಸೇರಿಸ್ಕೋಬೇಕು. ಈ ರೀತಿ ನೀರು ಕುದಿಲಿಕ್ಕೆ ಶುರು ಮಾಡಿದಾಗ ತೆಗೆದಿಟ್ಕೊಂಡಿರುವಂತಹ ನ್ಯಾಚುರಲ್ ಆಗಿರುವಂತಹ ರೋಸ್ಮೆರಿ ಎಲೆಗಳನ್ನ ಸೇರಿಸ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಸಹ ಸೇರಿಸ್ಕೋಬೇಕು. ಜೊತೆಗೆ ಲವಂಗನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ಹೇರ್ ಫಾಲ್ ತುಂಬ ಆಗ್ತಾಯಿದ್ರೆ ಕಂಟ್ರೋಲಿಂಗ್ ಮಾಡೋದಕ್ಕಷ್ಟೇ. ಇದ್ರ ಜೊತೆಗೆ ವೀಕ್ಲಿ 2 ಟೈಮ್ಸು ಆಯಿಲ್ ಅಪ್ಲೈ ಮಾಡಬೇಕು. ಹಾಗೆಯೇ ಜಾಸ್ತಿ ನೀರು ಕುಡಿಬೇಕು ಮತ್ತು ಹೆಚ್ಚು ಪೋಷಕಾಂಶಗಳಿರುವಂತಹ ಆಹಾರಗಳನ್ನ ಸೇವಿಸಬೇಕು. ಮೀನ್ಸ್ ಬೆಟ್ಟದ ನೆಲ್ಲಿಕಾಯಿ, ಕರಿ ಲೀವ್ಸು, ಹೀಗೆ ಇನ್ನೂ ತುಂಬ ಇದೆ ಹೇರಿಗೆ ಸಂಬಂಧಪಟ್ಟಂಥ ಫುಡ್ಡು. ಅದನ್ನು ತಗೊಂಡ್ರೆ ತುಂಬ ಕಂಟ್ರೋಲ್ ಆಗುತ್ತೆ. ಈ ರೀತಿ ಒಂದು 10 to 15 ಮಿನಿಟ್ಸ್ ಕುದ್ದಾದಮೇಲೆ ಇದು ರೆಡಿ ಆಗುತ್ತೆ ಅಂತ ಅರ್ಥ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಹೇರ್ ವಾಶ್ ಆದಮೇಲೆ ಶಾಂಪು ಎಲ್ಲ ಹಾಕಿ ನಾವು ವಾಶ್ ಮಾಡಿರ್ತೀವಲ್ಲ, ಅದಾದಮೇಲೆ ಇದನ್ನು ಸ್ಕಾಲ್ಪಿಗೆ ಹಚ್ಕೊಳ್ಬೇಕು. ಹಚ್ಚಾದಮೇಲೆ ನಿಧಾನವಾಗಿ ಮಸಾಜ್ ಮಾಡಬೇಕು. ತಲೆನೇನು ತೊಳೆಯೋ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಅಪ್ಲೈ ಮಾಡಾದಮೇಲೆ ಇದನ್ನು ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕು. ಜೊತೆಗೇ ನಾನು ಮುಂಚೆನೇ ಹೇಳಿದಾಗೆ ಆಯಿಲ್ ಮಸಾಜ್ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ಡು ವೀಕ್ಲಿ 2 ಟೈಮ್ಸ್ ಇರಬೇಕು. ಮತ್ತು ನೀರನ್ನ ಜಾಸ್ತಿ ಕುಡಿಬೇಕು. ನ್ಯೂಟ್ರಿಷನ್ ಇರೋ ಫುಡ್ನ ಜಾಸ್ತಿ ತೊಗೋಬೇಕು. ಆಗಷ್ಟೇ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.